ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಹೆಸರು ನೆನಪಿದೆಯಲ್ವಾ? ರಾಮೇನಹಳ್ಳಿ ಜಗನ್ನಾಥ್. ನಮಸ್ಕಾರ ವೀಕ್ಷಕರೇ, ಯುಎನ್ಮಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಫಿಲಮ್ ರೆಕಮೆಂಡೇಶನ್ ಬಂದು ತೀರ್ಥರೂಪ ತಂದೆಯವರಿಗೆ, ಡೈರೆಕ್ಟೆಡ್ ಬೈ ರಾಮೇನಹಳ್ಳಿ ಜಗನ್ನಾಥ್. ನನ್ನ ಪ್ರಕಾರ 2026 ಫಸ್ಟ್ ಎಮೋಷನಲ್ ರೈಡ್ ಸಿನಿಮಾ ಅಂದರೆ ಇದೆ ಅನ್ಸುತ್ತೆ ಕನ್ನಡದಲ್ಲಿ. ಈ ಸಿನಿಮಾ ನೋಡೋಕ್ಕೆ ನನಗಿದ್ದ ಒನ್ ಆ್ಯಂಡ್ ಓನ್ಲಿ ರೀಸನ್ನು ಫ್ರಮ್ ದ ಡೈರೆಕ್ಟರ್ ಆಫ್ ಹೊಂದಿಸಿ ಬರೆಯಿರಿ ಅನ್ನೋ ಟ್ಯಾಗ್ಲೈನ್. ಇದರಲ್ಲಿ ಕತೆ ಏನಪ್ಪ ಅಂದರೆ, ಸಂಚಾರಿ ಅನ್ನೋ ಒಬ್ಬ ವ್ಲಾಗರು ಇರ್ತಾನೆ. ಅವನಿಗೆ ತಂದೆ ಇರಲ್ಲ, ತಾಯಿ ಇರ್ತಾರೆ. ತಂದೆ ಯಾಕಿರಲ್ಲ, ತಂದೆ ಇಲ್ಲ ಅಂದರೆ ಈ ಸಮಾಜ ಹೇಗೆ ನೋಡುತ್ತೆ, ಕೊನೆಗೂ ಒಂದು ತಂದೆ ಹುಡ್ಕೊಂಡೋದ್ರೆ ಸಿಕ್ಕಿದ್ರೆ ಇಲ್ವೋ ಅನ್ನೋದೇ ಈ ಸಿನಿಮಾದ ಕತೆ. ಆಗಲೇ ಹೇಳಿದಾಗೆ ನಾನು ಈ ಸಿನಿಮಾ ನೋಡೋಕ್ಕೆ ಒನ್ ಆ್ಯಂಡ್ ಓನ್ಲಿ ರೀಸನ್ನು ರಾಮೇನಹಳ್ಳಿ ಜಗನ್ನಾಥ್ ಅವರ ಪ್ರೀವಿಯಸ್ ಸಿನಿಮಾ ಹೊಂದಿಸಿ ಬರೆಯಿರಿ. ಅದು ಇದೇ ಥರದ್ದೇ ಎಮೋಷ್ನಲ್ ರೈಡ್ ಸಿನಿಮಾ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂದರೆ, ಪ್ರತಿ ಕ್ಯಾರೆಕ್ಟರ್ಗೂ ಇಂಪಾರ್ಟೆಂಟ್ ಇದೆ. ಯಾವ ಪಾತ್ರನೂ ಬಂದ ಪುಟ್ಟ ಅಂತಿಲ್ಲ. ಹಾಗೆ ಪ್ರತಿ ಪಾತ್ರಕ್ಕೂ ಒಂದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಆ ಆರ್ಕು ಪ್ರತಿ ಕ್ಯಾರೆಕ್ಟರ್ಗೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಒಂದಷ್ಟು ಕೀ ಎಲಿಮೆಂಟ್ಸ್ ಇದ್ದಾವೆ. ಪರ್ಫೆಕ್ಟಾಗಿ ಒಂದು ಸೆಟಪ್ ಪೇ ಆಫ್ ಥರ ಅದು ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ ಪೇಪರಲ್ಲಿ ಏನು ಬರೆದಿದ್ದಾರೋ ಆ ಸ್ಕ್ರೀನ್ ಮೇಲೆ ಬರೋದಕ್ಕೆ A to Z ಪ್ರತಿ ಡಿಪಾರ್ಟ್ಮೆಂಟು, ಪ್ರತಿ ಆ್ಯಕ್ಟ್ರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ಲಾಸ್ಟಲ್ಲಿ ಆ ತಾಯಿದು ಒಂದು ಸೀನ್ ಬರುತ್ತೆ. ಫಾದರ್ಸ್ ಡೇ ದಿನ ಹೀರೋ ಕೇಕ್ ಕಟ್ ಮಾಡಿ ಅವ್ರ ತಾಯಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡ್ತಾನೆ. ಅದು ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ. ನಾನು ಯಾವಾಗ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತೀನಿ, ಅದು ಅನುಭವಿಸ್ದವ್ರಿಗೆ ಗೊತ್ತು ಅಂತ. ಅದು ಸಿನಿಮಾ ನೋಡಿದವ್ರಿಗೆ ತುಂಬ ಆಳವಾಗಿ ಗೊತ್ತಾಗುತ್ತೆ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ, ಮನೆ ಮಂದಿಯೆಲ್ಲ ಕೂತು ನೋಡೋಕ್ಕೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. 2026ರಲ್ಲಿ ಮನೆ ಮಂದಿಯೆಲ್ಲ ಕೂತು ನೋಡೋಕ್ಕೆ ಒಂದು ಎಮೋಷ್ನಲ್ ರೈಡ್ ಸಿನಿಮಾ ಬೇಕಾ? ತಪ್ಪದೆ ಈ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಥಿಯೇಟ್ರಲ್ಲೇ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ. ಟಾಟಾ, ಬಾಯ್ ಬಾಯ್.